ಆಹಾ! ಸಖತ್ತಾಗಿದೆ ಸ್ನೇಹಿತರೆ ಹಲ್ವಾ. ಚಳಿಗಾಲಕ್ಕೆ ಸೈಕಾಗಿರುವ ಹಲ್ವಾ ಹೇಗೆ ತಯಾರು ಮಾಡೋದು ಬನ್ನಿ. ಮೊದಲಿಗೆ ಕ್ಯಾರೆಟ್ ಬೇಕು. ಅದನ್ನು ಸರಿಯಾಗಿ ತುರಿಬೇಕು. ತುರಿದು ಮೇಲೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಬೇಕು ವೀಕ್ಷಕರೇ. ನೋಡಿ ಯಾವ ಥರ ತುರಿತಾ ಇದ್ದೀನಿ ಅಂತ. ಈ ಥರ ರಪ 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 ಅಂತ ಕ್ಯಾರೆಟ್ ತುರಿಬೇಕು. ತುರಿದ್ಬಿಟ್ಟು ಬಾಣಲಿಯನ್ನು ಒಲೆ ಮೇಲೆ ಇಡಬೇಕು, ಗ್ಯಾಸ್ ಮೇಲೆ ಇಡಬೇಕು. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕ್ಯಾರೆಟ್‌ನ ಹಾಕಿಬಿಡ್ಬೇಕು. ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಒಂದು 2, 3 ನಿಮಿಷ ಲೋ ಫ್ಲೇಮಲ್ಲಿ ಹೀಟ್ ಮಾಡಬೇಕು ವೀಕ್ಷಕರೇ. ಮತ್ತು ಸ್ವಲ್ಪ ಹಾಲನ್ನು ಸೇರಿಸಬೇಕು. ಈ ಥರ ನಿಧಾನವಾಗಿ ಹಾಲನ್ನ ಹಂಗೇ ಸೇರಿಸ್ಬೇಕು. ಹಂಗೆ ಸೇರಿಸ್ಬಿಟ್ರೆ ಅವನಕ್ಕನ್ ಸಖತ್ತಾಗಿರ್ತದೆ. ಸೇರಿಸ್ಬಿಟ್ಟು ಒಂದು 5 ನಿಮಿಷ ಇದ್ದು ಹಂಗೆ ಶುಗರ್‌ನ 1.5 ಗ್ಲಾಸ್ ಹಾಕಿದ್ದೆ ನಾನು. ಸಿಹಿ ಮಾತ್ರ ಸಖತ್ತಾಗಿರ್ತದೆ. 1.5 ಗ್ಲಾಸ್ ಮಾತ್ರ ಹಾಕಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ನಾನು ಒಂದು ಅರ್ಧ ಕೆಜಿ ಕ್ಯಾರೆಟ್‌ಗೆ ಆಗಿದ್ದು. ಮತ್ತು ಸ್ವಲ್ಪ ಇದರಲ್ಲಿ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿಯನ್ನು ಇದು ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ಬಟ್ ಸಮಯ ಇರಲಿಲ್ಲ, ಸೊ ಅದರಿಂದ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಲಿಲ್ಲ. ಅಂತೂ ಹಲ್ವಾ ಅಂತೂ ರೆಡಿ ಆಯಿತು ಸ್ನೇಹಿತರೆ. ಈಗ ಥು ಕಪ್ಗೆ ಹಾಕ್ಕೊಳ್ತಿರೋದೇ, ತಿಂತಾ ಇರೋದೇ. ಆಹಾ! ಸವಿ ಸವಿ ಹಲ್ವಾ. ಓಹೋ! ನೋಡಿ ಸ್ನೇಹಿತರೆ, ನೀವು ಈ ಥರ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.